ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಪ್ರೀತಿ ವಿಶ್ವಾಸದಿಂದ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಜೊತೆ ಕಾರ್ಯನಿರ್ವಹಿಸಿದ ತಹಸೀಲ್ದಾರ್ ರವೀಂದ್ರ ಧಾಮ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ತಹಸೀಲ್ದಾರ್ ರವೀಂದ್ರ ಧಾಮ ಅವರ ಬೆಳವಣಿಗೆ ಸಮಾರಂಭದಲ್ಲಿ ಮಾತನಾಡಿದ ನೂತನ ತಹಸೀಲ್ದಾರ್ ಮಂಜುನಾಥ ಪಾಂಚಾಳ್ ಪ್ರೀತಿ ವಿಶ್ವಾಸದಿಂದ ಸಿಬ್ಬಂದಿ ಜೊತೆ ಹಾಗೂ ಸಾರ್ವಜನಿಕರ ಜೊತೆ ನಗುನಗುತ್ತಾ ಹಾಗೂ ಚಿಟಗುಪ್ಪದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯುತ್ತಮವಾಗಿ 2 ವರ್ಷ 10 ತಿಂಗಳು ಸೇವೆ ಸಲ್ಲಿಸಿದ್ದಾರೆ. ಮುಂದೆ ಕೂಡ ಉತ್ತಮವಾಗಿ ಕೆಲಸ ನಿರ್ವಹಿಸಿ ಪದೋನ್ನತಿ ಹೊಂದಿ ಬೀದರ್ ಜಿಲ್ಲೆಗೆ ಸಹಾಯಕ ಆಯುಕ್ತರಾಗಿ ಬಂದು ಸೇವೆ ಸಲ್ಲಿಸಲಿ ಎಂದು ತಿಳಿಸಿದರು. ತಹಸೀಲ್ದಾರ್ ರವೀಂದ್ರನಾಥ ಧಾಮ ಮಾತನಾಡಿ ಎಲ್ಲ ರೀತಿಯಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ನೂತನ ತಹಸೀಲ್ದಾರ್ ಮಂಜುನಾಥ ಪಾಂಚಾಳ್, ಪುರಸಭೆ ಮುಖ್ಯಾಧಿಕಾರಿ ಹುಸಾಮ್ ಮೊಹಿದ್ದೀನ್ ಬಾಬಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಬೇಲೂರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಕುಮಾರ್ ಜಮಾದಾರ್ ಮತ್ತು ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ ಇನ್ನು ಮುಂತಾದ ಇಲಾಖೆಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀಮಂತರಾವ್ ಇಂಚೂರೆ, ಎನ್ಕೆಎಸ್ ಟಿವಿ4 ನ್ಯೂಸ್, ಬೀದರ್. ಹಾಗೆ ಸಾರ್ವಜನಿಕರ ತುಂಬಾ ತೊಂದರೆ ತಗೊಂಡ್ರೆ ಎಲ್ಲಾ ರೀತಿ ಕಾನ್ಸೆಪ್ಟ್ ಹಾಗೆ ಯಾವುದೇ ಒಂದು ಕನ್ನಡ ರಾಜ್ಯೋತ್ಸವ ಆಗಲಿ, ನಮ್ದು ಸಂವಿಧಾನ ಆಗಲಿ, ಯಾವುದೇ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಹೇಳಿದ ತಕ್ಷಣ ಎಲ್ಲರೂ ಸಪೋರ್ಟ್ ಮಾಡಿದ್ದೀವಿ. ಅದಕ್ಕೆ ನಾನು ಎಲ್ಲರೂ ನಿಮ್ಮ ತಾಲೂಕು ವತಿಯಿಂದ ನಾನು ಧನ್ಯವಾದಗಳು. ಚಿದಂಬರದಲ್ಲಿ ಒಂದೇ ಕಡೆ 8 ವರ್ಷ ಗ್ರೇಟ್ ಪ್ರಚಾರ ಮಾಡಿದ ಏಕೈಕ ವ್ಯಕ್ತಿ ನಾವು ಕನ್ನಡ ರವೀಂದ್ರನಾಥ ಸರ್ ಅವರು. ಯಾವುದೇ ಕಾಂಟ್ರವರ್ಸಿ ಇರದೆ, ಯಾವುದೇ ಸೇವೆಗೆ ಕಪ್ಪು ಚುಕ್ಕಿ ಇರಲಾರ್ದೆ ಯಶಸ್ವಿಯಾಗಿ ಒಂದೇ ಕಡೆ ಗ್ರೇಟ್ ತಹಸೀಲ್ದಾರಾಗಿ ನೇರವಾಗಿ ಅವರು ಚಿಟಗುಪ್ಪ ಗ್ರೇಟ್ ತಹಸೀಲ್ದಾರಾಗಿ ವರ್ಗಾವಣೆಯಾಗಿ ಬಂದಿರ್ತಾರೆ. ಇಲ್ಲಿಯೂ ಕೂಡ ಸತತವಾಗಿ 2 ವರ್ಷ 10 ತಿಂಗಳ ಕಾಲ ಯಾವುದು ಕಪ್ಪು ಚುಕ್ಕಿ ಇರದೆ, ಯಾವುದು ಕಾಂಟ್ರವರ್ಸಿ ಇರದೆ, ಎಲ್ಲಕ್ಕೆ ಪ್ರೀತಿಯ ಪಾತ್ರರಾಗಿ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ನೋಡೋದು. ಅದೇ ರೀತಿ ನಮ್ಮ ಸ್ಟಾಫು ಕೂಡ ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಪ್ರೀತಿ ವಿಶ್ವಾಸದಿಂದ ಇದ್ದು ಯಶಸ್ವಿಯಾಗಿ 2 ವರ್ಷ 10 ತಿಂಗಳ ಅವರು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಇಲ್ಲೂ ಕೂಡ ಮುಂದೆ ಕೂಡ ದಾಮಸ್ ಅವರು ಒಂದು ಉತ್ತಮವಾಗಿ ಕೆಲಸ ನಿರ್ವಹಿಸಿ ಅದೇ ರೀತಿ ಮತ್ತೆ ಈ ಜಿಲ್ಲೆಯಲ್ಲಿ ಅವರು ಎಸಿಗೆ ಆಗಿ ಪದೋನ್ನತಿಯಲ್ಲಿ ಮತ್ತೆ ಈ ಜಿಲ್ಲಾ ಸೇವೆ ಅವರ ಅವಶ್ಯಕತೆ ಒಂದು ಸೇವೆ ಮಾಡೋಣ ದೇವರಲ್ಲಿ ಪ್ರಾರ್ಥಿಸುತ್ತಾ ದಾಮಸ್ ಅವರ ಮುಂದಿನ ಸೇವೆ ಕೂಡ ಪ್ರಬುದ್ಧವಾಗಿ ಮತ್ತು ಸಮರ್ಥ. ಕಾಂಗ್ರೆಸ್ ಪಕ್ಷದಿಂದ ಅಹಿಂದ ಚಳುವಳಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಜನಸಾಮಾನ್ಯರಿಗೆ ಉತ್ತಮವಾದ ಪಂಚ ಯೋಜನೆಗಳನ್ನು ಕೊಟ್ಟು ದಕ್ಷ ಆಡಳಿತವನ್ನ ನಡೆಸುತ್ತಿದೆ. ಕಾಂಗ್ರೆಸ್ ಪಕ್ಷದ ಹೇಳಿಕೆಯನ್ನ ಸಹಿಸಲಾರದೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವು ನಾಮ ಮಾರ್ಗದಿಂದ ಕಾಲೆಳೆಯುವ ಕೆಲಸವನ್ನ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಆರ್ ಪ್ರಸನ್ನಕುಮಾರ್ ತಿಳಿಸಿದರು. ಅವರು ನಗರದ ವಾಲ್ಮೀಕಿ ವೃತ್ತದ ಅಹಿಂದ ಚಳುವಳಿಗೆ ಶಾಸಕ ಟಿ ರಘುಮೂರ್ತಿ ಅವರ ಆದೇಶದ ಮೇರೆಗೆ ಚಿತ್ರದುರ್ಗದಲ್ಲಿ ಸುಮಾರು 10,000 ಜನಸಂಖ್ಯೆಯೊಂದಿಗೆ ನೀಲಕಂಠ ದೇವಸ್ಥಾನದಿಂದ ಡಿಸಿ ಕಚೇರಿಗೆ ಮನವಿ ಪತ್ರ ಸಲ್ಲಿಸುತ್ತೇವೆ ಎಂದು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಬಿಜೆಪಿ ಜೆಡಿಎಸ್ ಪಕ್ಷಗಳು ಹತಾಶರಾಗಿದ್ದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಕುತಂತ್ರದ ರಾಜಕಾರಣ ಮಾಡುತ್ತಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನ ಸಹಿಸದೆ ಅಭಿವೃದ್ಧಿ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ಮೇಲೆ ಹಿಮ್ಮೆಟ್ಟಿಸುವ ಕೆಲಸವನ್ನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಜನಗಳನ್ನ ಎತ್ತಿಕಟ್ಟಿ ಪಾದಯಾತ್ರೆಯನ್ನ ನಡೆಸುತ್ತಿರುವುದು ಖಂಡನೀಯ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಕೆಪಿಸಿಸಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಯ್ಯ, ಪರಶುರಾಮ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್, ಸೇವಾದಳ ಅಧ್ಯಕ್ಷ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ, ಎನ್ಕೆಎಸ್ ಟಿವಿ4 ನ್ಯೂಸ್, ಚಳ್ಳಕೆರೆ. ರಾಜ್ಯದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂಥ ನಮ್ಮ ದಕ್ಷ ಪ್ರಾಮಾಣಿಕ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಮಸಿ ಬೆಳೀತಕ್ಕಂಥ ಏನು ಈ ಪಾದಯಾತ್ರೆಯನ್ನು ಮಾಡೋ ಮುಖೇನ 2 ಪಕ್ಷಗಳು ಏನು ವಾಮ ಮಾರ್ಗದಿಂದ ಒಂದು ನಮ್ಮ ನಿಷ್ಠಾವಂತ ಪ್ರಾಮಾಣಿಕ ರಾಜಕಾರಣಿ ಆಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ದಕ್ಷ ಆಡಳಿತವನ್ನು ಸಹಿಸಲಾರದೆ ಕುತಂತ್ರದ ಮೂಲಕ ಜನರನ್ನು ಎತ್ತುಗಟ್ಟಿ ಏನು ಅವರು ಪ್ರತಿಭಟನೆಗಳನ್ನು ಮತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದರ ಪ್ರತಿಯಾಗಿ ನಾವು ಜನಾಂದೋಲನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಳೆದ 3 ದಿನಗಳಿಂದ ಕೂಡ ನಮ್ಮ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ನಾವು ಹಿಂದುಳಿದ, ಅತಿ ಹಿಂದುಳಿದ ಮತ್ತು ಶೋಷಿತ ಸಮಾಜಗಳು ಎಲ್ಲರೂ ಒಗ್ಗಟ್ಟಾಗಿ ಸಿಎಂ ಮುಖ್ಯಮಂತ್ರಿಗಳವರ ಒಂದು ಜೊತೆಗೆ ನಾವು ಇದ್ದೇವೆ, ನಮ್ಮ ಪ್ರಾಮಾಣಿಕತೆಗೆ ನಾವು ಕೂಡ ನಮ್ಮ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅಂತಕ್ಕಂಥ ಒಂದು ಬೆಂಬಲವನ್ನು ಸೂಚಿಸ್ತಾ ಇದು ಪಕ್ಷ ಮತ್ತು ಪಕ್ಷಾತೀತವಾಗಿ ಎಲ್ಲ ಶೋಷಿತ ವರ್ಗಗಳು ಒಂದಾಗಿ ಅವ್ರ ಜೊತೆಯಲ್ಲಿ ಒಂದು ಬೆಂಬಲವನ್ನು ಕೊಡ್ತಕ್ಕಂಥ ಒಂದು ನಡೆಯನ್ನು ಚಿತ್ರದುರ್ಗದ ನೀಲಕಂಠೇಶ್ವರ ದೇವಸ್ಥಾನದಿಂದ ಹಿಡಿದು ಡಿಸಿ ಸರ್ಕಲ್ಗೆ ಒಂದು ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಚಾಲನೆ ಕೊಡಲಿಕ್ಕೆ ನಮ್ಮ ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಮತ್ತು ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ವರ್ಗದ ನಾವು ಸಮಾಜದ ಬಂಧುಗಳು ಕೂಡ ಆ ಒಂದು
ನಡಿಗೆಯಲ್ಲಿ ಜೊತೆಗೂಡಬೇಕಂತ ಹೇಳಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಅವರ ನೇತೃತ್ವದಲ್ಲಿ 2 ಬಸ್ಗಳ ತೆರಳಲು ಮತ್ತು ಇತರೆ ಕಾರುಗಳಲ್ಲೂ ಕೂಡ ಅಲ್ಲಿ ಜನ ಸೇರಿ ಅಲ್ಲಿ 10,000 ಜನಕ್ಕೆ ಹೆಚ್ಚು ಜನ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಲಿಕ್ಕೆ ಹೊರಟಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಹೊಂದಿಸ್ತಾ ನಮ್ಮ ಹೋರಾಟಕ್ಕೆ ಜಯವನ್ನು ನಾವು ಈ ಮೂಲಕ ಹಾರೈಸಿದ್ದೇವೆ. ಜಿಲ್ಲೆಯ ಒಂದು ಜಿಲ್ಲಾ ಕಾರ್ಯಕ್ರಮವನ್ನು ನಾವು ಕೈಯಿಂದ ವತಿಯಿಂದ ಏನು ನಮ್ಮ ಕರ ಸರ್ಕಾರದ ಮೇಲೆ BJP ಮತ್ತು JDSನವರು ವಿನಾಕಾರಣ ಆರೋಪಗಳನ್ನು ಮಾಡಿ ಇವತ್ತು ಮೈಸೂರುವರೆಗೆ ಜಾಥಾವನ್ನು ಮಾಡತಕ್ಕಂಥ ಒಂದು ಕೃತ್ಯಕ್ಕೆ ಅವ್ರು ಕೈ ಹಾಕಿ ಹೊರಟಿದ್ದಾರೋ, ನಮ್ಮ ಜನಪ್ರಿಯ ಜನಮೆಚ್ಚಿದ ನಾಯಕರಾದಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳವರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳನ್ನ ಸತ್ಯವನ್ನು ಮಾಡಿಕೊಂಡಿರ್ತಕ್ಕಂಥ BJP ಮತ್ತು JDS ಅವರ ವಿರುದ್ಧವಾಗಿ ಇವತ್ತು ನಾವು ಹೈಂದ ವತಿಯಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೃಹತ್ತಾದಂಥ ಅವರ ಭ್ರಷ್ಟಾಚಾರಗಳ ಬಗ್ಗೆ ಜನಗಳಿಗೆ ಮನವರಿಕೆ ಮಾಡಿಕೊಡುವಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೈಂದ ವತಿಯಿಂದ ಸುಮಾರು ಒಂದು 10,000 ಜನ ಸೇರಿ ಮತ್ತು ಒಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಬಿಜೆಪಿ ಜೆಡಿಎಸ್ ಹಾಗೂ ರಾಜ್ಯಪಾಲರ ನಡೆ ಖಂಡಿಸಿ ಕಾಂಗ್ರೆಸ್ ಚಿತ್ರದುರ್ಗ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟಗಳ ನೇತೃತ್ವದಲ್ಲಿ ಚಿತ್ರದುರ್ಗ ನಗರದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮಾಜಿ ಸಚಿವ ಎಚ್ ಆಂಜನೇಯ ಭಾಗವಹಿಸಿ ಮಾತನಾಡಿದರು. ಬಿಜೆಪಿ ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ನಡೆಸಿದ ಅವ್ಯವಹಾರ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮರೆತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹೊರಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ಮೂಡಾ ನಿವೇಶನ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರವಿಲ್ಲ. ನಮ್ಮ ಪಕ್ಷದ ಶಾಸಕರನ್ನ ಖರೀದಿಸಿ ಪ್ರಜಾಪ್ರಭುತ್ವಕ್ಕೆ ಅಪಚಾರ ಬೆಸಗುವ ವಾಮ ಮಾರ್ಗದಿಂದ ಅಧಿಕಾರ ಹಿಡಿದಿದ್ದ ವಿರೋಧಿಗಳು ವಿನಾಕಾರಣ ತೇಜೋವಧೆ ಮಾಡಲು ಹೊರಟಿದ್ದಾರೆ. ಸಂವಿಧಾನದ ಪ್ರತಿನಿಧಿಯಾಗಿರಬೇಕಾದ ರಾಜ್ಯಪಾಲರು ಬಿಜೆಪಿ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಮುಖ್ಯಮಂತ್ರಿಗೆ ನೋಟಿಸ್ ಕೊಡುವುದಕ್ಕಿಂತಲೂ ಮುನ್ನ ರಾಜ್ಯಪಾಲರು ಯೋಚಿಸಬೇಕಿತ್ತು. ಮುಖ್ಯಮಂತ್ರಿಗಳನ್ನ ಇಳಿಸುವುದು ಸುಲಭವಲ್ಲ. ಸಮಸ್ತ ಶೋಷಿತ ಸಮುದಾಯ ಸಿದ್ದರಾಮಯ್ಯನವರ ಪರವಾಗಿದೆ. ಎದೆಗುಂದುವುದು ಬೇಡ. ಬಿಜೆಪಿ ಜೆಡಿಎಸ್ ಕುತಂತ್ರ ನಡೆಯಲ್ಲ ಎಂದು ಮಾಜಿ ಸಚಿವರು ಹೇಳಿದರು. ಬೆಣ್ಣೆನಗರಿಯಲ್ಲಿ 30ನೇ ದಿನ ಆದಿವಾಸಿ ವಿಶ್ವ ಸಮ್ಮೇಳನ ಸಾಧಕರಿಗೆ ಸನ್ಮಾನ ಹಾಗೂ ಆದಿವಾಸಿ ಸಿರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಗರದ ಜಂಬೂ ಬಜಾರ್ನಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ 30ನೇ ಆದಿವಾಸಿ ವಿಶ್ವ ಸಮ್ಮೇಳನ ಹಾಗೂ ಕಲಾ ತಂಡಗಳ ಮೆರವಣಿಗೆ ಹಾಗೂ ಆದಿವಾಸಿ ಸಿರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ದಿನಾಂಕ 9/8/2024 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಆದಿವಾಸಿಗಳ ರಕ್ಷಣಾ ಪರಿಷತ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ದಾವಣಗೆರೆ ಜಿಲ್ಲಾ ಆದಿವಾಸಿಗಳ ರಕ್ಷಣಾ ಪರಿಷತ್ ಈ ಸಮ್ಮೇಳನವನ್ನು ಆಯೋಜಿಸಿದೆ. ಮೊದಲು ಆದಿವಾಸಿ ಕಲಾ ಮೇಳಗಳ ಮೆರವಣಿಗೆಯನ್ನ ಬೆಳಗ್ಗೆ 9:30 ಗಂಟೆಗೆ ಗಾಂಧಿ ವೃತ್ತ, ಪಿಬಿ ರಸ್ತೆ, ಈರುಳ್ಳಿ ಮಾರ್ಕೆಟ್ ಮೂಲಕ ಜಂಬೂ ಬಜಾರ್ನ ಗಣೇಶ್ ಹೋಟೆಲ್ ಸರ್ಕಲ್ಗೆ ತೆರಳಿ ನಂತರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕಲ್ಯಾಣ ಮಂಟಪವರೆಗೂ ನಡೆಸಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸಮಾಜ ಕಲ್ಯಾಣ ಸಚಿವರಾದ ಡಾ ಎಚ್.ಸಿ. ಮಹದೇವಪ್ಪ ಅವರು, ಎಸ್.ಎಸ್. ಮಲ್ಲಿಕಾರ್ಜುನ್ ಅವರು, ಸಂಸದರಾದ ಡಾ ಪ್ರಭು ಮಲ್ಲಿಕಾರ್ಜುನ್, ಜಿಲ್ಲೆಯ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಗುಲ್ಬರ್ಗಾ ವಿಭಾಗದ ವೀರಗೂಟ ತಿಂತಣಿ ಬ್ರಿಡ್ಜ್ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಶ್ರೀ ವಹಿಸಲಿದ್ದು, ಚಿತ್ರದುರ್ಗದ ಇಮ್ಮಡಿ ಬಸವ ಮೇಧಾರ ಕ್ಷೇತ್ರ ಶ್ರೀಗಳು ಸೇರಿದಂತೆ ರಾಜ್ಯ ಮಟ್ಟದ ಮುಖಂಡರು, ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವರದಿಗಾರರ ಒಕ್ಕೂಟದ ನೂತನ ಅಧ್ಯಕ್ಷರಾದ ನಾಗರಾಜ್ ಬಡಿದಾಳ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಎಂವೈ ಸತೀಶ್ ಸೇರಿದಂತೆ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಗುವುದು. ಪತ್ರಿಕಾಗೋಷ್ಠಿಯಲ್ಲಿ ಆದಿವಾಸಿ ರಕ್ಷಣಾ ಪರಿಷತ್ತಿನ ರಾಜ್ಯ ಉಪಸಂಪಾದಕರಾದ ನಾಗರಾಜ್ ಮೇದಾರ ಹಾವೇರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೇಶ್, ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಎಂ ರವಿಕುಮಾರ್ ಮೇದಾರ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಭಾಸ್ಕರ್ ಎಸ್ ಮೇದಾರ್ ಮತ್ತು ಪರಿಷತ್ತಿನ ಸದಸ್ಯರು ಉಪಸ್ಥಿತರಿದ್ದರು. ಯಾದಗಿರಿ ಶಾಸಕರನ್ನ ಕೂಡಲೇ ಬಂಧಿಸಬೇಕು, ದಲಿತ ಸಮಾಜದ ಯುವಕರಿಂದ ಒತ್ತಾಯ. ಇಂದು ಗದಗ ಜಿಲ್ಲಾಡಳಿತ ಭವನದ ಎದುರು ದಲಿತ ಮುಖಂಡರು, ಕಾಂಗ್ರೆಸ್ ಸರ್ಕಾರಗಳು ಹಾಗೂ ಯಾದಗಿರಿ ಶಾಸಕರ ವಿರುದ್ಧ ಕೂಗುತ್ತಾ ಯಾದಗಿರಿ ಪಿಎಸ್ಐ ಪರಶುರಾಮ್ ಅವರ ಸಾವಿಗೆ ಯಾದಗಿರಿ ಶಾಸಕ ಹಾಗೂ ಅವರ ಪುತ್ರ ಕಾರಣ ಎಂದು ಅವರ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅವರೊಂದಿಗೆ ಶಾಸಕ ಹಾಗೂ ಅವರ ಪುತ್ರನನ್ನ ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯ ಮಾಡಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ನ್ಯೂಸ್, ಗದಗ್. ದಕ್ಷ ಅಧಿಕಾರಿ PSI ಪರಶುರಾಮ್ ಸಾವಿಗೆ ಕಾರಣರಾದ ಯಾದಗಿರಿ ಶಾಸಕರಿಗೆ ಹೇಳಿ ಧಿಕ್ಕಾರ, ಯಾದಗಿರಿ ಶಾಸಕನಿಗೆ ಹೇಳಿ ಧಿಕ್ಕಾರ.
ಕೂಡಲೇ ಬಂಧಿಸಬೇಕು. ಶಾಸಕನನ್ನು ಕೂಡಲೇ ಬಂಧಿಸಬೇಕು. ಪರಶುರಾಮಕ್ಕೆ ಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ದಕ್ಷ ಅಧಿಕಾರಿ ಸಾವಿಗೆ ಅಧಿಕಾರಿ PSI ಪರಶುರಾಮ್ ಸಾವಿಗೆ ನ್ಯಾಯ ಸಿಗಲೇಬೇಕು. ಸಾವಿಗೆ ನ್ಯಾಯ. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾ ಘಟಕದಿಂದ ಮೌನ ಪ್ರತಿಭಟನೆ. ಸಿದ್ದರಾಮಯ್ಯ ಅವರ ತೇಜೋವಧೆಗೆ ಪ್ರಯತ್ನಿಸಿದರೆ ತಕ್ಕ ಪಾಠ ಕಲಿಸಲಾಗುವುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತೇಜೋವಧೆ ಮಾಡುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳ ನಡೆಯನ್ನ ಖಂಡಿಸಿ ಸೋಮವಾರ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಘಟಕದಿಂದ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಫಕೀರಪ್ಪ ಹೆಬಸೂರ್ ಅವರು ಮಾತನಾಡಿ 40 ವರ್ಷಗಳಿಂದ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲದ ಅಹಿಂದ ವರ್ಗ ಸೇರಿದಂತೆ ಎಲ್ಲ ವರ್ಗದವರಿಗೂ ಏಳ್ಗೆಗೆ ಶ್ರಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನ ಸಹಿಸದೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳ ಷಡ್ಯಂತ್ರ ಫಲಿಸುವುದಿಲ್ಲ ಎಂದು ಹೇಳಿದ ಅವರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಹಾಗೂ ಎಚ್ಡಿ ದೇವೇಗೌಡ ಅವರ ಕುಟುಂಬದವರು ಜೈಲು ಕಂಡು ಬಂದವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ತೇಜೋವಧೆ ಮಾಡಲು ಪ್ರಯತ್ನಿಸಿದರೆ ಅಹಿಂದ ವರ್ಗದಿಂದ ಸೂಕ್ತ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕುರುಬ ಸಮಾಜದ 100 ಜನ ಸೇರಿದ್ರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, NKS TV4 ನ್ಯೂಸ್, ಗದಗ್. ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ನ ಕೈಗೊಂಬೆಯಾಗಿ ಮೊನ್ನೆ ದಿವಸ ಏನೋ ಒಂದು ಸಿದ್ದರಾಮಯ್ಯ ಸಾಹೇಬರು ಒಂದು ಮನವಿ ಕೊಟ್ಟರು. ಅದನ್ನು ಲೆಕ್ಕಿಸದೇ ಅವರು ನೋಟಿಸ್ ಕಳಿಸ್ಯಾರ. ಅದಕ್ಕೆ ಪರವಾಗಿ ಇಡೀ ಕರ್ನಾಟಕನೇ ಒಂದು ಕೆಚ್ಚೆದ್ದು ನಿಂತು ರಾಜ್ಯಪಾಲರ ಪರವಾಗಿ ಅವರಿಗೆ ವಿರೋಧ ಮಾಡಲಿಕ್ಕೆ ಹಚ್ಚಾರ. ಅದಕ್ಕೆ ಸಿದ್ದರಾಮಯ್ಯನವರು ಯಾವಾಗ 40 ವರ್ಷ ರಾಜಕೀಯ ಮಾಡಿದ್ರು ಕೂಡ ಒಂದು ಕಪ್ಪು ಚುಕ್ಕಿ ಇಲ್ಲದೇ ಎಣಿಸ್ಕೊಂಡು ಬಂದಾರ. ಅವರು ಅದು 15 ವರ್ಷ 15 ಬಜೆಟ್ ಮಂಡನೆ ಮಾಡ್ಯಾರ. ಅನೇಕ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ ಅನೇಕ ಪಕ್ಷದ ಯಾವತ್ತು ಏಳಿಗೆಗೆ ದುಡಿದವರು ಅಂಥವ್ರನ್ನ ತೇಜಾವಧಿ ಮಾಡೋಕ್ಕೆ ಬಿಜೆಪಿ ಅವರು, ಕುಮಾರಸ್ವಾಮಿ ಅವರು ಏನು ಇದನ್ನು ಹಮ್ಮಿಕೊಂಡು ಕುಂತಾರ. ಅದ್ರ ವಿರುದ್ಧವಾಗಿ ನಾವು ಇಡೀ ಕರ್ನಾಟಕದಲ್ಲಿ ನಾವು ಹೊಂಟಿದ್ದೇವೆ. ಅದು ಕೂಡ ಹಿಂದೆ ಯಡಿಯೂರಪ್ಪನವರಾಗಲಿ ಅವ್ರ ಮಗ ವಿಜೇಂದ್ರ ಆಗಲಿ ಏನು ಹಗರಣ ಮಾಡಿ ಜೈಲಿಗೆ ಹೋಗಿ ಬಂದ್ರ ಅಂತ ಗೊತ್ತೈತೆ, ನಿಮಗೆಲ್ಲ ಗೊತ್ತಿದ್ದ ಸಂಗತಿ. ಆದರೂ ಕೂಡ ದೇವೇಗೌಡರ ಫ್ಯಾಮಿಲಿಯವರು ಕೂಡ ಮೊನ್ನೆ ಜೈಲಿಗೆ ಹೋಗಿ ಬಂದಾರ. ಅದು ನಾವೆಲ್ಲ ನೋಡಬೇಕಾಗಿದೆ. ಇವತ್ತಿನ ದಿವಸ ನೀವೆಲ್ಲರೂ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರಿಗೆ ತೇಜಾವಧಿ ಮಾಡಿದರೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ದೇಶದವರು ಕೂಡ ಅವ್ರು ನೋಡಕತ್ತಾರೆ. ಇವತ್ತಿನ ದಿವಸ ಏನು ಮಾಡಕತ್ತಾರೆ ಅಂತ ಹೇಳಿ ಗದಗ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ, ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ ಮನಸ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲಂಚ ಪಡೆಯುವ ವೇಳೆ 2 ಸರ್ಕಾರಿ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳ ಬಾಲೆಗೆ ಬಿದ್ದ ಘಟನೆ ಕಲಬುರಗಿ ನಗರದ ಅಗ್ನಿಶಾಮಕ ಕಚೇರಿಯಲ್ಲಿ ನಡೆದಿದೆ. ಕಲಬುರಗಿ ನಗರದ ಅಗ್ನಿಶಾಮಕ ಜಿಲ್ಲಾಧಿಕಾರಿಗಳಾದ ಗುರುರಾಜ್ ಹಾಗೂ ಸೋಪನ್ ರಾವ್ ಎಂಬ ಅಧಿಕಾರಿಗಳು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಪೆಟ್ರೋಲ್ ಪಂಪ್ NOCಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟು 20,000 ಹಣ ಸ್ವೀಕರಿಸುವಾಗ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಚೀತಾಪುರ ನಗರದ ರಾಜರಾಮಪ್ಪ ನಾಯಕ್ ಅವರಿಗೆ ಅಗ್ನಿಶಾಮಕ ದಳ ಅಧಿಕಾರಿಗಳು 1 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಎಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು. ದೂರಿನ ಆಧಾರದ ಮೇಲೆ ಇಂದು ಕಲಬುರಗಿ ನಗರದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಸೇವೆಗಳ ಕಚೇರಿಗೆ ತೆರಳಿದ್ರು. ತನಿಖೆ ವೇಳೆ ಸಿಕ್ಕಿಬಿದ್ದರು. ಇನ್ನು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಲೋಕಾಯುಕ್ತ ಡಿಎಸ್ಪಿ ಮಂಜುನಾಥ್ ಅವರು ತಿಳಿಸಿದರು. ಸಬ್ ಇನ್ಸ್ಪೆಕ್ಟರ್ ದ್ರವತಾರ, ಪೊಲೀಸ್ ಸಿಬ್ಬಂದಿಗಳಾದ ಮಲ್ಲಿನಾಥ, ಮಸೂಧ ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4 ನ್ಯೂಸ್, ಕಲಬುರಗಿ.
ವಿಶ್ವಾಸದಿಂದ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಜೊತೆ ಕಾರ್ಯನಿರ್ವಹಿಸಿದ ತಹಶೀಲ್ದಾರ್ ರವೀಂದ್ರ ಧಾಮ. ಬೀದರ್ ಜಿಲ್ಲೆ ಚಿಟ್ಟಿಗುಪ್ಪ ತಾಲೂಕು ತಹಶೀಲ್ದಾರ್ ರವೀಂದ್ರ ಧಾಮ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ನೂತನ ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ, ಪ್ರೀತಿ ವಿಶ್ವಾಸದಿಂದ ಸಿಬ್ಬಂದಿ ಜೊತೆ ಹಾಗೂ ಸಾರ್ವಜನಿಕರ ಜೊತೆ ನಗುನಗುತ್ತಾ ಹಾಗೂ ಚಿಟ್ಟಗುಪ್ಪದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯುತ್ತಮವಾಗಿ 2 ವರ್ಷ ಅತಿಥಿಗಳು ಸೇವೆ ಸಲ್ಲಿಸಿದ್ದಾರೆ. ಮುಂದೆ ಕೂಡ ಉತ್ತಮವಾಗಿ ಕೆಲಸ ನಿರ್ವಹಿಸಿ ಪದೋನ್ನತಿ ಹೊಂದಿ ಬೀದರ್ ಜಿಲ್ಲೆಗೆ ಸಹಾಯಕ ಆಯುಕ್ತರಾಗಿ ಬಂದು ಸೇವೆ ಸಲ್ಲಿಸಲಿ ಎಂದು ತಿಳಿಸಿದರು. ತಹಶೀಲ್ದಾರ್ ರವೀಂದ್ರ ಧಾಮ ಮಾತನಾಡಿ, ಎಲ್ಲ ರೀತಿಯಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮಕ್ಕೆ ಸಹ ಸಾರ್ವಜನಿಕರು ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನೂತನ ತಹಶೀಲ್ದಾರ್ ಮಂಜುನಾಥ್ ಪಂಚಾಳ್, ಪುರಸಭೆ ಮುಖ್ಯಾಧಿಕಾರಿ ಹುಜಾಮುದ್ದೀನ್ ಬಾಬಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಬೇಲೂರೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಜುಮಾದಾರ್ ಮತ್ತು ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ ಇನ್ನು ಮುಂತಾದ ಇಲಾಖೆಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀಮಂತರಾವ್ ಎಂಚೂರೆ, NK4 ನ್ಯೂಸ್ ಬ್ಯೂರೋ, ಬೀದರ್. ಇರ್ಲಿಕ್ಕಿಲ್ಲ ಮೋಸ್ಟ್ಲಿ ಸೈಬರ್ ಬ್ಯಾಚ್ ಅಲ್ಲೂ ಇರ್ಲಿಕ್ಕಿಲ್ಲ ಮೋಸ್ಟ್ಲಿ. ಚಿತ್ತಾಪುರಲ್ಲಿ ಒಂದೇ ಕಡೆ 8 ವರ್ಷ ಗ್ರೇಟ್ ತಹಶೀಲ್ದಾರ್ ಮಾಡಿದ ಏಕೈಕ ವ್ಯಕ್ತಿ ನಾವು ಕಂಡಂದ್ರೆ ರವೀಂದ್ರಮ್ಮ ಸರ್ ಅವರು. ಯಾವುದೇ ಕಾಂಟ್ರಿಬ್ಯೂಷನ್ ಇರದೆ, ಯಾವುದೇ ಒಂದು ಸೇವೆಗೆ ಕಪ್ಪು ಚುಕ್ಕೆ ಇರಲಾರ್ದೆ ಯಶಸ್ವಿಯಾಗಿ ಒಂದೇ ಕಡೆ ಗ್ರೇಟ್ ತಹಶೀಲ್ದಾರ್ ಆಗಿ ನೇರವಾಗಿ ಅವರು ಚಿಡುಗುಪ್ಪ ಗ್ರೇಟ್ ತಹಶೀಲ್ದಾರ್ ಆಗಿ ವರ್ಗಾವಣೆಯಾಗಿ ಬಂದಿರ್ತಾರೆ. ಇಲ್ಲಿಯೂ ಕೂಡ ಸತತವಾಗಿ 2 ವರ್ಷ 10 ತಿಂಗಳ ಕಾಲ ಯಾವುದೇ ಕಪ್ಪು ಚುಕ್ಕೆ ಇರದೆ, ಯಾವುದೇ ಕಾಂಟ್ರಿಬ್ಯೂಷನ್ ಇರದೆ, ಎಲ್ಲರಿಗೆ ಪ್ರೀತಿಯ ಪಾತ್ರರಾಗಿ ಎಲ್ಲರಿಗೆ ಪ್ರೀತಿ ವಿಶ್ವಾಸದಿಂದ ನೋಡೋದು. ಅದೇ ರೀತಿ ನಮ್ಮ ಸ್ಟಾಫಿಗೂ ಕೂಡ ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಪ್ರೀತಿ ವಿಶ್ವಾಸದಿಂದ ಇದ್ದು ಯಶಸ್ವಿಯಾಗಿ 2 ವರ್ಷ 10 ತಿಂಗಳವರು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿಯೂ ಕೂಡ ಮುಂದೆ ಕೂಡ ದಾಮಸ್ ಅವರು ಒಂದು ಉತ್ತಮವಾಗಿ ಕೆಲಸ ನಿರ್ವಹಿಸಿ ಅದೇ ರೀತಿ ಮತ್ತೆ ಈ ಜಿಲ್ಲೆಯಲ್ಲಿ ಅವರು AC ಆಗಿ ಪದೋನ್ನತಿ ಹೊಂದಿ ಮತ್ತೆ ಈ ಜಿಲ್ಲಾ ಸೇವೆ ಅವರ ಅವಶ್ಯಕತೆ ಬಂದು ಸೇವೆ ಮಾಡಲಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾ ದಾಮಸ್ ಅವರಿಗೆ ಮುಂದಿನ ಸೇವೆ ಕೂಡ ಪ್ರಬುದ್ಧವಾಗಿ ಮತ್ತು ಸಮರ್ಥವಾಗಿ ಹಾಗೆ ಸಾರ್ವಜನಿಕರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಯಾಕಂದರೆ ಎಲ್ಲ ರೀತಿ ಫಂಕ್ಷನ್ ನಾನು ಯಾವುದೇ ಒಂದು ಕನ್ನಡ ರಾಜ್ಯೋತ್ಸವ ಆಗಲಿ, ನಮ್ಮದು ಸಂವಿಧಾನ ಆಗಲಿ, ಯಾವುದೇ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಹೇಳಿದ ತಕ್ಷಣ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಿ. ಅದಕ್ಕೆ ನಾನು ಎಲ್ಲರೂ ನಿಮ್ಮ ತಾಲೂಕು ವತಿಯಿಂದ ನಾನು ಧನ್ಯವಾದಗಳು. ಈಗಾಗಲೇ ನನ್ನ ಹೊಗಳಿದ್ದು ಜಾಸ್ತಿ ಹೊಗಳಿದ್ರಿ, ಅಷ್ಟೊಂದು ಕೆಲಸ ಮಾಡಿರಲಿಲ್ಲ ಅಂತ ಆಗ್ತದೆ. ಸೊ ನಾನು ಒಳ್ಳೆ ತೃಪ್ತಿ, ನನ್ನ ಮನಸ್ಸಿಗೆ ತೃಪ್ತಿ ಏನಾಗಿತ್ತು ಅಂದ್ರೆ ನಾನು ಹಿರಿಯ ಉತ್ಸವದ ಪಾಣಿ ಮಾಡಿದ್ವಿ, ಅದ್ರ ಜೊತೆಗೆ ದುಡ್ಡು ಬಂದಿದೆ, ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂದು ಒಳ್ಳೆಯ ವಿಷಯ. ಅಂದರೆ ತಾಲೂಕು ಒಂದು 5 ವರ್ಷ ಯಾವಾಗ ತಾಲೂಕು ಒಂದು ಮಿನಿ ವಿಧಾನಸೌಧ ಅಂದರೆ ಅಲ್ಲೆಲ್ಲ ತಾಲೂಕು ಆಫೀಸರ್ಸ್ ಆಗುತ್ತೆ, ತಾಲೂಕು ಆಫೀಸರ್ಸ್ ಬರ್ತಾರೆ. ಆವಾಗ ಈ ತಾಲೂಕು ಒಂದು ಉನ್ನತಿ ಮಟ್ಟದಲ್ಲಿ ಹೆಸರು. ಸೊ ನನ್ನ ಅವಧಿಯಲ್ಲಿ ನನ್ನ ಸಿಬ್ಬಂದಿಗಳು ಕೂಡ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನನಗೊಂದು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಧನೆ ಶಿಖರವಾಗಬೇಕು. ಶಾಸಕ ದೊಡ್ಡನಗೌಡ ಪಾಟೀಲ್. ಹೌದು, ವಿದ್ಯಾರ್ಥಿಗಳು ತಮ್ಮ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಲು ಶಾಲಾ ಮತ್ತು ಕಾಲೇಜಿನಲ್ಲಿ ಗುರುಗಳು ಹೇಳಿದ ಪಾಠವನ್ನ ಚೆನ್ನಾಗಿ ಕಲಿತು ತಂದೆ ತಾಯಿಗಳ ಕೀರ್ತಿ, ಗುರುಗಳ ಕೀರ್ತಿ ತರುವಲ್ಲಿ ಯಶಸ್ವಿಯಾಗಿ ತಮ್ಮ ಜೀವನದಲ್ಲಿ ಸಾಧನೆ ಮಾಡುವ ಮೂಲಕ ಸಾಧನೆ ಶಿಖರವಾಗಬೇಕೆಂದು ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಅವರು ಹೇಳಿದರು. ಅವರು ಕುಷ್ಟಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಷ್ಟಗಿ 2023-24ನೇ ಸಾಲಿನ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಸಾಂಸ್ಕೃತಿಕ ಕ್ರೀಡೆ, ರೆಡ್ ಕ್ರಾಸ್, NSS ಮತ್ತು ಸ್ಕೌಟ್ಸ್ ಗೈಡ್ ಚಟುವಟಿಕೆಗಳ ಸಮಾರಂಭ ಕಾರ್ಯಕ್ರಮದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಮಗೆ ಶಿಕ್ಷಣವನ್ನ ಕಲಿಸ್ತಾರೆ. ಅದರಂತೆ ಕಾಲೇಜಿನಲ್ಲಿ ಗುರುಗಳು ಎಲ್ಲ ವಿದ್ಯಾರ್ಥಿಗಳನ್ನ ಸಮಾನ ರೀತಿಯಲ್ಲಿ ನೋಡಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸವನ್ನ ಕಲಿಸ್ತಾರೆ. ಗುರುವಿನ ಮಾರ್ಗದ ಅರಿವಿನೊಂದಿಗೆ ವಿದ್ಯಾರ್ಥಿಗಳಾದ ನಾವುಗಳು ನಮ್ಮ ಜೀವನದ ಉತ್ತಮ ಭವಿಷ್ಯಕ್ಕಾಗಿ ತಂದೆ ತಾಯಿಗಳ ಆಸೆಯನ್ನ ಈಡೇರಿಸಲು ಸಾಧನೆ ಶಿಖರವನ್ನೇರಿ ಕಾಲೇಜಿಗೆ ಕೀರ್ತಿ ತರಬೇಕಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕ ಪ್ರವೀಣ್ ಪಾಟೀಲ್ ಉಪನ್ಯಾಸವನ್ನ ನೀಡಿದರು. ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ SV ಡಾಣಿ, ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಹಾಲಿ ಪುರಸಭೆ ಸದಸ್ಯರಾದ GK ಹಿರೇಮಠ್, ಸದಸ್ಯ ಕವಲಿ ಸೇರಿದಂತೆ ಶಶಿಧರ್ ಕವಲಿ ಸೇರಿದಂತೆ ಕಾಲೇಜಿನ ಶಿಕ್ಷಕರು, ಶಿಕ್ಷಕಿಯರು, ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. NK4 ನ್ಯೂಸ್ ಬ್ಯೂರೋ, ಕುಷ್ಟಗಿ.
ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಬೆಂಗಳೂರು ತಾಲೂಕು ಘಟಕ ಕುಷ್ಟಗಿ ಸೇವಾನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರು ಬೀದಿಗಿಳಿದು ಹೋರಾಟವನ್ನ ಮಾಡುವ ಮೂಲಕ ಶಾಲಾ ಶಿಕ್ಷಕರ ಹಿಂಬಡ್ತಿಯ ವಿರುದ್ಧ ಹಾಗೂ ಶಿಕ್ಷಕರಿಗೆ ಮುಖ್ಯ ಗುರುಗಳ ಬಡ್ತಿ ನೀಡುತ್ತಿರುವ ಅನ್ಯಾಯವನ್ನ ಖಂಡಿಸಿ ತಹಶೀಲ್ದಾರ್ ಅಶೋಕ್ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ ಮಾತನಾಡಿ 2017ರವರೆಗೆ ನೇಮಕವಾದ ಶಿಕ್ಷಕರನ್ನ 1ರಿಂದ 7ಕ್ಕೆ ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಿ ಉಲ್ಲೇಖ 1ರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 2017ರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು ಹಾಗೂ ಯಾವುದೇ ಕಾರಣಕ್ಕೆ 2018ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದು ಹಾಗೂ ಪದವಿ ಪೂರೈಸಿದ ಎಲ್ಲರಿಗೂ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವೀಧರ ಶಿಕ್ಷಕರೆಂದು ಪರಿಗಣಿಸಬೇಕು. 2018ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಅನ್ವಯವಾಗುವುದಿಲ್ಲ. ಮೂಲತಃ 1ರಿಂದ 7ಕ್ಕೆ ನೇಮಕ ಹೊಂದಿದವರನ್ನ PhD ಎಂದು ಪದನಾಮ ಮಾಡಿ 1ರಿಂದ 5ಕ್ಕೆ ನಿಯುಕ್ತಿಗೊಳಿಸಿರುವುದನ್ನು ಹಿಂಪಡೆಯಬೇಕು. ಅರ್ಹ ವಿದ್ಯಾರ್ಥಿ ಪೂರೈಸಿದ 1ರಿಂದ 8ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಮುಗಿಯುವವರೆಗೂ ಈ ಮೊದಲಿನಂತೆ ಅರ್ಹತೆಯ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿಯನ್ನು ನೀಡಬೇಕು. ಮುಖ್ಯ ಗುರುಗಳು ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿಯನ್ನು ನೀಡಬೇಕು. ಅರ್ಹ ಪದವಿ ಶಿಕ್ಷಣ ತರಬೇತಿ ಹೊಂದಿದ 2016ಕ್ಕಿಂತ ಪೂರ್ವದಲ್ಲಿ ನೇಮಕಾತಿಯಾಗಿರುವ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಗೆ ಸೇವಾ ಜ್ಯೇಷ್ಠತೆಯ ರಕ್ಷಣೆಯೊಂದಿಗೆ ಬಡ್ತಿ ನೀಡಬೇಕಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಐದರ್ ಅಲಿ ಜಾಲಿಯಾಳ್, ಶ್ರೀಮತಿ ಎಚ್ ಗಿರಿಜಾದೇವಿ, ಗುರಪ್ಪ ಕುರಿ, ರುದ್ರಪ್ಪ ಬೂದಿಯಾಳ್, ಸಿದ್ದರಾಮಪ್ಪ ಅಮರಾವತಿ, ಮಂಚಪ್ಪ ಪೂಜಾರ್, ಲಕ್ಷ್ಮಣ್ ಪೂಜಾರ್, ರಿಂಗಪ್ಪ, ಹೊನ್ನಪ್ಪ ಟೊಳ್ಳಿನ್ ಸೇರಿದಂತೆ ಶಿಕ್ಷಕಿಯರು ಉಪಸ್ಥಿತರಿದ್ದರು. NK4 ನ್ಯೂಸ್ ಬ್ಯೂರೋ ಕುಷ್ಟಗಿ. ರಿಜಿಸ್ಟರ್ ಬೆಂಗಳೂರು ತಾಲೂಕು ಘಟಕ ಕುಷ್ಟಗಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ಕುಷ್ಟಗಿ ತಾಲೂಕಿನ ಶಾಲಾ ಶಿಕ್ಷಕರು ಹಲವಾರು ಬೇಡಿಕೆಗಳನ್ನು ಇಟ್ಟು ತಾವು ಇವತ್ತು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿ ಈಗ ನಮಗೆ ಮನವಿನ ಅರ್ಪಿಸಿದಿರಿ. ತಮ್ಮ ಮನವಿಯನ್ನು ಮಾನ್ಯ ಘನ ಸರ್ಕಾರದ ಗಮನ ಸೆಳೆಯಲು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಹಿಂದೆ ಇದನ್ನು ಕಳಿಸಿ ಘನ ಸರ್ಕಾರದಲ್ಲಿ ಕ್ರಮ ವಹಿಸುವ ಬಗ್ಗೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೇನೆ. ತಾವು ಏನು ಶಾಂತ ರೀತಿಯಿಂದ ವರ್ತಿಸಿದ್ದಕ್ಕೆ, ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ದಕ್ಕೆ ಹಾಗೂ ತಾವು ಇಲ್ಲೇ ಇದನ್ನು ಪ್ರತಿಭಟನೆ ಮುಕ್ತಾಯಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಎಲ್ಲರಿಗೂ ಧನ್ಯವಾದ. ಬೇಡಿಕೆಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ನ್ಯಾಯವನ್ನು ಕೊಡಿಸಬೇಕನ್ನ ಮಾನ್ಯ ಸಾಹೇಬರು ತಮ್ಮ ಒಂದು ಮುಂದಿನ ಹಂತಕ್ಕೆ, ಸರ್ಕಾರ ಹಂತಕ್ಕೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅನ್ನುವಂತ ಭರವಸೆಯೊಂದಿಗೆ ಸನ್ಮಾನ್ಯ ಸಾಹೇಬರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ನಮ್ಮ ಹಕ್ಕಾಗ್ತಾಯಿಗಳು ಈ ರೀತಿ ಇದೆ ಸಾಹೇಬ್ರೆ. 2017ರವರೆಗೆ ನೇಮಕವಾದ ಶಿಕ್ಷಕರನ್ನು 1ರಿಂದ 7ನೇ ತರಗತಿಗೆ ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳು 2017ರ ನಂತರ ನೇಮಕಾತಿಯಾದ ಶಿಕ್ಷಕರಿಗೆ ಅನ್ವಯಿಸಬೇಕು. ಯಾವುದೇ ಕಾರಣಕ್ಕೂ 2016ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದು. ಪದವಿ ಪೂರೈಸಿದ ಎಲ್ಲರಿಗೂ ಸೇವಾಯೊಂದಿಗೆ ಪದವೀಧರ ಶಿಕ್ಷಕರೆಂದು ಪದನಾಮೀಕರಣಗೊಳಿಸಬೇಕನ್ನುವಂಥದ್ದು ಒಂದು ಒತ್ತಾಯ. ಅದೇ ರೀತಿಯಾಗಿ 2017ರ ವೃಂದ ಮತ್ತು ನೇಮಕಾತಿ ನಿಯಮ 2016ಕ್ಕಿಂತ ಮುಂಚಿತವಾಗಿ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಅನ್ವಯವಾಗುವುದಿಲ್ಲ ಎಂದು ಕಾರ್ಯಾದೇಶ ಹೊರಡಿಸಿ ಮೂಲತಃ 1ರಿಂದ 7 ಮತ್ತು 1ರಿಂದ 8ಕ್ಕೆ ನೇಮಕ ಹೊಂದಿದವರನ್ನ PhD ಎಂದು ಪದನಾಮ ಮಾಡಿ 1ರಿಂದ 5ಕ್ಕೆ ಏನು ಸೀಮಿತಗೊಳಿಸಿದಿರಿ ಆ ಆದೇಶವನ್ನ ಹಿಂಪಡಿಬೇಕು ಅನ್ನುವಂಥದ್ದು. ಅರ್ಹ ವಿದ್ಯಾರ್ಥಿ ಪೂರೈಸಿದ 2016ಕ್ಕಿಂತ ಮೊದಲು ನೇಮಕಾತಿಯಾದ ಎಲ್ಲ 1ರಿಂದ 8ನೇ ತರಗತಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಮುಗಿಯುವವರೆಗೂ ಈ ಮೇಲಿನಂತೆ ಅರ್ಹತೆಯ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿಯನ್ನು ನೀಡಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ ಪೂರ್ವದಂತೆ ಮುಖ್ಯ ಗುರುಗಳ ಬಡ್ತಿಯನ್ನ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ನೀಡಬೇಕು. ದಂಡಾಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ವಿನಯಪೂರ್ವಕವಾಗಿ, ವಿನಮ್ರವಾಗಿ ನಾನು ಅರ್ಪಿಸ್ತಾ ಇದ್ದೇನೆ. ಸನ್ಮಾನ್ಯ ಸಾಹೇಬ್. ಸಿಂಧನೂರು ತಾಲೂಕು ರಾಮತ್ನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಿದ್ದಿಗಿ ಗ್ರಾಮದಲ್ಲಿ ಮುರಹರಿ ಸ್ವಯಂ ಸೇವಾ ಟ್ರಸ್ಟ್ ಸಿಂಧನೂರು, ಅನಿಕೇತನ ಪದವಿ ಮಹಾವಿದ್ಯಾಲಯ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ 6ನೇ ದಿನದ ಮಂಗಳವಾರ ವಿಶೇಷ ಶಿಬಿರವನ್ನು ವನಶ್ರೀ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರಾದ
ಅಮರೇಗೌಡ ಮಲ್ಲಾಪುರ ಅವರು ಸಸಿ ನೆಟ್ಟು ನೀರು ಹಾಕಿದರು. ನಂತರ ಮಾತನಾಡಿದವರು ಮನೆಗೊಂದು ಮರ ಊರಿಗೊಂದು ವನ, ಪರಿಸರ ನಮ್ಮೆಲ್ಲರ ಸಂರಕ್ಷಣೆ, ಪ್ರತಿಯೊಬ್ಬರು ಸಸಿಯನ್ನು ನೆಟ್ಟು ಪರಿಸರನ ಕಾಪಾಡಬೇಕಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಆದಪ್ಪ ಸಾವುಕಾರ್, ಪಟ್ಟಣ್ ಶೆಟ್ಟಿ, ಆದಪ್ಪ ನಾಯಕ, ದಳಪತಿ, ಎಸ್ ಕರಿಯಪ್ಪ, ದೇವಪ್ಪ ಕಟ್ಟಿಕರ್, ನರಸಪ್ಪ ಯಾದವ್, ಶಿಬಿರದ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಎಸ್ಎಸ್ಎನ್ ನಿರ್ದೇಶಕರು, ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು, ಶಿಕ್ಷಕರು, ಊರಿನ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಾಂತಿ ಸ್ಥಿತಿಗೆ NK4 ನ್ಯೂಸ್ ಬ್ಯೂರೋ ಮಾನ್ವಿ. ಸಿಂಧನೂರು ತಾಲೂಕಿನ LBK ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ಕಲಾ ವಿಭಾಗದ ವಿದ್ಯಾರ್ಥಿಗಳು ಸ್ಥಳೀಯ ಮಾತೃ ಆಸರೆ ಶಿಕ್ಷಣ ಸಮಾಜ ಸೇವಾ ಪ್ರತಿಷ್ಠಾನ ಸಿಂಧನೂರು ಬುದ್ಧಿಮಾಂದ್ಯ ಮಕ್ಕಳ ಉಚಿತ ವಸತಿ ರಹಿತ ಶಾಲೆಗೆ ಭೇಟಿಯನ್ನು ನೀಡಿ ಅಲ್ಲಿನ ಬುದ್ಧಿಮಾಂದ್ಯ ಮಕ್ಕಳು ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ಅಸ್ವಸ್ಥರಾದಂತಹ ಮಕ್ಕಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಲಾಯಿತು ಹಾಗೂ ಪ್ರತ್ಯಕ್ಷವಾಗಿ ಆ ಮಕ್ಕಳ ಬಗ್ಗೆ ಹಾಗೂ ಅವರ ಸಮಸ್ಯೆಗಳ ಬಗ್ಗೆ ತಿಳಿಸಲಾಯಿತು. ಮೌಲಾ ಸಾಬ್ ಶಿಕ್ಷಣಶಾಸ್ತ್ರ ಉಪನ್ಯಾಸಕರು ಇವರು ಮಾತನಾಡಿ, ಸಮಾಜದಲ್ಲಿ ಇಂತಹ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು ಹಾಗೂ ಅವರ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕಂತ ತಿಳಿಸಿದರು. ನಂತರ ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಹಾಗೂ ಹಣ್ಣು ಹಂಪಲುಗಳನ್ನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯವರು, ಪ್ರಾಂಶುಪಾಲರು ಹಾಗೂ ಕಾಲೇಜಿನ ಎಲ್ಲ ಉಪನ್ಯಾಸಕರು ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದರು. ವೆಂಕಟೇಶ್ ನಾಯ್ಕ, NK4 ನ್ಯೂಸ್ ಬ್ಯೂರೋ, ಸಿಂಧನೂರು. ಹೊಸನಗರ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ದಿಢೀರ್ ಭೇಟಿ ನೀಡಿದ್ದಾರೆ. ವೈದ್ಯಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಬೇಳೂರು ಅವರು ಭೇಟಿಯನ್ನ ನೀಡಿದ್ದಾರೆ. 100 ಹಾಸಿಗೆಯುಳ್ಳ ಆಸ್ಪತ್ರೆ ಇದಾಗಿದೆ. ಈ ಸಂದರ್ಭದಲ್ಲಿ ಶಾಸಕರಿಗೆ ಹೊಸನಗರ ತಾಲೂಕು ತಹಶೀಲ್ದಾರ್ ರಶ್ಮಿ ಹಾಲೇಶ್ ಸುಬ್ರಹ್ಮಣ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BG ಚಂದ್ರಮೌಳಿ ಸಾಥ್ ನೀಡಿದರು. ತಾನುಜ್ ಕುಮಾರ್, NK4 ನ್ಯೂಸ್ ಬ್ಯೂರೋ, ಹೊಸನಗರ. ಅಲ್ಲಿ ಕೇಳ್ತಾ ಇದ್ದಾನೆ ಸರ್, ಆಯ್ತ್ರಿ ಬಂದ್ರೆ ಸಾಕಲ್ಲಮ್ಮ ಮಾಡ್ಕೊಡ್ತೀವಿ. ಇದೇ ತಲೆಗೆಡ್ಸ್ಕೊಳ್ಳೋದು ಬೇಡ. ಈ ಸರಿ ರೆಡಿ ಆಗಲಿ. ಇದ್ರ ಮೇಲೆ ಲ್ಯಾಬ್ ಮಾಡಿಸ್ಕೊಡ್ರಿ, ಆವಾಗ ಸರಿ ಆಗ್ತದ್ರಿ. ಲ್ಯಾಬ್ ಇದ್ರ ಮೇಲೆ ಮಾಡ್ಬಿಟ್ರೆ ಸರಿ ಆಗ್ತದ. ಹಂಗ್ ಮಾಡೋಣ. ಇಲ್ಲಾಂದ್ರೆ ಒಂದು ಸ್ವೀಟ್ ಹಾಕಕ್ಕೆ ರೆಡಿ ಮಾಡ್ಬೇಕು. ಟೆಂಡರ್ ಹಾಕ್ಬಿಟ್ಟು ಮಾಡ್ಬಿಟ್ರೆ ಪಟ್ಟಣ ಪಂಚಾಯಿತಿ ನೂತನ ಮುಖ್ಯಾಧಿಕಾರಿ O ಶ್ರೀನಿವಾಸ್ ರವರಿಗೆ ಸನ್ಮಾನ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅವರಿಗೆ ಹೋಬಳಿಯ ವಿವಿಧ ಹಳ್ಳಿಗಳ ಮುಖಂಡರಿಂದ ಸನ್ಮಾನ ಮಾಡಲಾಯಿತು. ಮಂಗಳವಾರ ಪಟ್ಟಣದ ಪಂಚಾಯಿತಿ ಮುಖ್ಯ ಅಧಿಕಾರಿ O ಶ್ರೀನಿವಾಸ್ ರವರಿಗೆ ಹೋಬಳಿಯ ವಿವಿಧ ಹಳ್ಳಿಗಳ ಮುಖಂಡರು ಶಾಲು ಹೂ ಮಾಲೆ ಹಾಕಿ ಸನ್ಮಾನಿಸಿದರು. ಈ ವೇಳೆ ಚೌಳಕೆರೆ ಗ್ರಾಮದ DB ಕರಿಬಸಪ್ಪ ಮಾತನಾಡಿದರು. ಕಾಯಕ ಯೋಗಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವುದು ತುಂಬಾ ಪುಣ್ಯದ ಕೆಲಸ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ವಾಣಿಯಂತೆ ಇಲ್ಲಿ ಮಾಡಿದಷ್ಟು ನೀಡು ಭಿಕ್ಷೆ ಎನ್ನುವಂತೆ ಕಾಯಕವೇ ಕೈಲಾಸ ಎಂದು ದುಡಿದವರಿಗೆ ಗುರು ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದ ಸದಾಕಾಲ ಇರುತ್ತೆ. ಮುಖ್ಯ ಅಧಿಕಾರಿ O ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳು ಮಾಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗುಂತಕೋಲಮ್ಮನಹಳ್ಳಿ KT ಮಲ್ಲಿಕಾರ್ಜುನ್, ಗೌಡಗೆರೆ ಗೌಡ್ರು, ರಂಗಪ್ಪ, ಮಲ್ಲೂರಹಳ್ಳಿ ತಿಪ್ಪಯ್ಯ, ಗುಂತಕೋಲಮ್ಮನಹಳ್ಳಿಯ ಬೂಟ್ ತಿಪ್ಪೇಸ್ವಾಮಿ, ಕಾವಲು ಬಸವೇಶ್ವರ ನಗರ ಬೋರಣ್ಣ, ಚೌಳಕೆರೆ ಶಿವರಾಜ್ ಉಪಸ್ಥಿತರಿದ್ದರು. ಸುರೇಶ್ ಬೆಳಕೆರೆ, NK4 ನ್ಯೂಸ್ ಬ್ಯೂರೋ, ಚಿತ್ರದುರ್ಗ.
ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.